ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಹರಿಯಿತು ನೆತ್ತರು. ಹಾಡಹಗಲೇ ರೌಡಿ ಶೀಟರ್ ಶಿವರುದ್ರ ಮರ್ಡರ್. ಬೇಗೂರು ಬಳಿ ಕೊಲೆಗೈದು ದುಷ್ಕರ್ಮಿಗಳು ಪರಾರಿ. ದುರಸ್ತಿ ನೆಪದಲ್ಲಿ ಕ್ವಾರ್ಟರ್ಸ್ ಖಾಲಿ ಮಾಡಿಸಿದ್ರು. ಬಾಡಿಗೆ ಕಾಟೇಜ್ನಲ್ಲಿ ಅಡುಗೆ ಮಾಡೋಕ್ಕೂ ತಕರಾರು. ಸೂರಿಲ್ಲದೆ ಪರದಾಡ್ತಿದ್ದಾರೆ ಪಾಲಿಕೆ ನೌಕರರು. ಸೋನಿಯಾ ಗಾಂಧಿ ಬರ್ತ್ಡೇ ಅಂಗವಾಗಿ ಸೀರೆ ಹಂಚಿಕೆ. ಸೀರೆಗಾಗಿ ಮಹಿಳೆಯರ ನೂಕುನುಗ್ಗಲು. ಗಲಾಟೆ ನಿಯಂತ್ರಿಸಲು ಪೊಲೀಸರ ಪರದಾಟ. ಚಿತ್ರಕಲಾ ಪರಿಷತ್ನಲ್ಲಿ ಮೇಳಗಳ ಅಬ್ಬರ. ಚಿತ್ರ ಪ್ರದರ್ಶನಗಳಿಗಿಲ್ಲ ಅವಕಾಶ. ಸರ್ಕಾರದ ಮೇಲೆ ಕಲಾವಿದ ಕೆಂಗಣ್ಣು. ಕೂಲ್ ಚಳಿಗೆ ಬಿಸಿ ಬಿಸಿ ಬೋಂಡ. ಗ್ರಾಹಕರಿಗೆ ಇಷ್ಟ ಕರಿದ ತಿಂಡಿ. ಗೂಡಂಗಡಿ ವ್ಯಾಪಾರಿಗಳಿಗೆ ಸಖತ್ ಡಿಮ್ಯಾಂಡ್. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ನೆತ್ತರು ಹರಿದಿದೆ. ಮಚ್ಚು ಲಾಂಗುಗಳು ಝಳಪಿಸಿವೆ. ಇವತ್ತು ಹಾಡಹಗಲೇ ರೌಡಿ ಶೀಟರ್ನೊಬ್ಬನನ್ನ ದುಷ್ಕರ್ಮಿಗಳು ಕೊಚ್ಚಿ ಹಾಕಿದ್ರು. ಹಾಡಹಗಲೇ ನಡೆದ ಈ ಭೀಕರ ಕೊಲೆ ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸಿದೆ. ಬೆಳಗ್ಗೆ 11:30 ಸಮಯ. ಬೇಗೂರಿನಲ್ಲಿ ರೌಡಿ ಶೀಟರ್ ಬರ್ಬರ ಕೊಲೆ. ಎಸ್, ರೌಡಿಸಂನಲ್ಲಿ ತನ್ನ ಜೀವನವನ್ನ ಕಟ್ಟಿಕೊಂಡಿದ್ದ ರೌಡಿ ಶೀಟರ್ ಶಿವರುದ್ರನ ಜೀವನ ಅದೇ ರೌಡಿಸಂನಲ್ಲೇ ಅಂತ್ಯವಾಗಿದೆ. ಹಾಡಹಗಲೇ ದುಷ್ಕರ್ಮಿಗಳ ಮಚ್ಚು ಲಾಂಗುಗಳಿಗೆ ಬಲಿಯಾಗಿದ್ದಾನೆ. ಶಿವರುದ್ರ ತನ್ನ ಸ್ಯಾಂಟ್ರೋ ಕಾರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯ ಬೇಗೂರಿನೆಡೆಗೆ ತೆರಳುತ್ತಿದ್ದ. ಈ ವೇಳೆ ಇನ್ನೊಂದು ಕಾರು ಹಾಗೂ ರಿಕ್ಷಾದಲ್ಲಿ ಬಂದ ದುಷ್ಕರ್ಮಿಗಳು ಶಿವರುದ್ರನ ಕಾರಿಗೆ ಅಡ್ಡ ಹಾಕಿದ್ದಾರೆ ಅಷ್ಟೇ. ಹಿಂದು ಮುಂದು ನೋಡದೆ ಶಿವರುದ್ರನ ಮೇಲೆ ಮಚ್ಚು ಲಾಂಗುಗಳಿಂದ ಹಲ್ಲೆ ಮಾಡಿದ್ದಾರೆ. ತೀವ್ರ ರಕ್ತಸ್ರಾವಗೊಂಡ ಶಿವರುದ್ರ ಸ್ಥಳದಲ್ಲಿ ಉಸಿರು ನಿಲ್ಲಿಸಿದ್ದಾನೆ. ಈ ದಿನ ಈ ವ್ಯಕ್ತಿ ತನ್ನ ಕೆಲವು ಒಂದು ಕಾರ್ನಲ್ಲಿ, ಒಂದು ಸ್ಯಾಂಟ್ರೋ ಕಾರ್ನಲ್ಲಿ ಈ ಒಂದು ಚಿಕ್ಕ ರಸ್ತೆಯಲ್ಲಿ ಸಂಚರಿಸ್ತಿರ್ಬೇಕಾದ್ರೆ ಒಂದು ಸುಮೋ ಮತ್ತು ಒಂದು ಆಟೋದಲ್ಲಿ ಬಂದ ಕೆಲ ದುಷ್ಕರ್ಮಿಗಳು ಇವರ ಮೇಲೆ ಹಲ್ಲೆ ಮಾಡಿ ಈತನ ಸಾವಿಗೆ ಕಾರಣರಾಗಿದ್ದಾರೆ. ಈ ಹಿಂದೆ ಹಲವು ಕೊಲೆ ಹಾಗೂ ಕೊಲೆ ಯತ್ನದಂತಹ ಪ್ರಕರಣದಲ್ಲಿ ಶಿವರುದ್ರ ಭಾಗಿಯಾಗಿದ್ದ. ಅದರಲ್ಲಿ ಕೆಲ ವರ್ಷದ ಹಿಂದೆ ನಡೆದ ಮಾರ್ಕೆಟ್ ವೇಲು ಕೊಲೆಯೂ ಸೇರಿದೆ. ಇದೇ ಸೇಡಿನಿಂದ ವೇಲುವಿನ ತಮ್ಮ ಷಣ್ಮುಖಂ ಶಿವರುದ್ರನ ಕೊಲೆ ಮಾಡಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಬಂದು ಈ ರೋಡಲ್ಲಿ ಬಂದು ಸುಮೋ ಒಂದು ಅಡ್ಡ ಬಂತು. ಒಬ್ಬನೇ ಇದ್ದ ಸುಮೋದಲ್ಲಿ. ನಿಲ್ಲಿಸೋ ಗಾಡಿ ತಿರುಗಿಸ್ತಾನೆ ಅವನು ಅಂತ ನಿಲ್ಲಿಸಿದ ಅಷ್ಟೇ. ಅಡ್ಡ ಈ ಕಡೆಯಿಂದ ಒಂದು ಆಟ ಬಂದು 4-5 ಜನ ಬಂದು ಕಾರ್ ಗ್ಲಾಸೆಲ್ಲ ಹೊಡೆದುಬಿಟ್ರು. ಪ್ರಕರಣ ದಾಖಲಿಸಿಕೊಂಡ ಬೇಗೂರು ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ನೋಡಿದ್ರಲ್ಲ, ರೌಡಿಸಂನಲ್ಲೇ ಜೀವನ ಕಟ್ಟಿಕೊಂಡ ಶಿವರುದ್ರ ಹೇಗೆ ಬೀದಿ ಹೆಣವಾದ ಅಂತ. ಪಾತಕ ಲೋಕಕ್ಕಿಳಿದ ಪುಡಿ ರೌಡಿಗಳಿಗೆ ಇದೊಂದು ನಿದರ್ಶನ. ಬೆಂಗಳೂರಿನಿಂದ ಕ್ಯಾಮರಾಮನ್ ಚಂದ್ರು ಜೊತೆ ದತ್ತರಾಜ್ ಪಡ್ಕೋಣಿ, ಸುವರ್ಣ ನ್ಯೂಸ್. ಬಿಬಿಎಂಪಿ ಮಾಡೋ ಎಡವಟ್ಟು ಒಂದ ಎರಡ. ಪ್ರತಿ ಬಾರಿ ಬಿಬಿಎಂಪಿ ತರಹೇವಾರಿ ಎಡವಟ್ಟುಗಳನ್ನ ಮಾಡುತ್ತೆ. ಈ ಬಾರಿ ಆಗಿರೋ ಅವಾಂತರದಿಂದ ಸ್ವತಃ ಪಾಲಿಕೆಯ ನೌಕರರೇ ಪಡಬಾರದ ಪಾಡು ಪಡ್ತಿದ್ದಾರೆ. ಏನೇ ಸ್ಟೋರಿ, ಬನ್ನಿ ನೋಡೋಣ. ಅಂದಹಾಗೆ ಸ್ಟೋರಿ ಏನ್ ಗೊತ್ತಾ? ಇವರೆಲ್ಲ ಬಿಬಿಎಂಪಿಯ ಡಿ ದರ್ಜೆಯ ನೌಕರರು. 4 ಕುಟುಂಬಗಳು ಕುಂಬಾರಗುಂಡಿಯ ಬಿಬಿಎಂಪಿ ಕ್ವಾರ್ಟರ್ಸ್ನಲ್ಲಿದೆ. ಕಟ್ಟಡ ಶಿಥಿಲಗೊಂಡಿದೆ ಅಂತ ಇವರನ್ನೆಲ್ಲ ಜಾಗ ಖಾಲಿ ಮಾಡಿಸಿ ಸೀದಾ ಬೌರಿಂಗ್ ಇನ್ಸ್ಟಿಟ್ಯೂಟ್ನ 2 ಕಾಟೇಜ್ಗಳಲ್ಲಿ ಪುನರ್ವಸತಿ ಕಲ್ಪಿಸಲಾಗಿದೆ. ಒಂದರಲ್ಲಿ ಗಂಡಸರು, ಮತ್ತೊಂದರಲ್ಲಿ ಹೆಂಗಸರು. ಅಲ್ಲಿಂದ ಶುರುವಾಯ್ತು ನೋಡಿ ಇವರ ಸಮಸ್ಯೆ. ಅವರು 1 ತಿಂಗಳಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ನಮಗೆ ಎತ್ಕೊಂಡು ಹೋಗಿ 2 ತಿಂಗಳಾಗ್ತಾ ಇದೆ. ಇನ್ನೂ ಒಂದು ಕೆಲಸ ಮಾಡಿಲ್ಲ, ಒಂದು ಇದಿಲ್ಲ. ನಾ ಡೈಲಿ ಹೋಗಿ ಬರೋದು, ಊಟಕ್ಕೆಲ್ಲ ತುಂಬ ತೊಂದರೆ ಆಗ್ತಾಯಿದೆ. ಮಕ್ಕಳು ಸ್ಕೂಲ್ ಒಂದು ಕಡೆ, ಟ್ಯೂಷನ್ ಒಂದು ಕಡೆ, ಅವ್ರಿಗೆ ಊಟ ತೊಂದರೆ. ಪಾಪ ಬೆಳಗ್ಗೆನೂ ನಾಷ್ಟ ಇರೋಲ್ಲ, ಮಧ್ಯಾಹ್ನ ಊಟಕ್ಕೂ ಕಷ್ಟ. ಅವ್ರ ಮನೇಲಿದ್ರೆ ಏನೋ ಮಾಡ್ಕೊಡ್ತಾ ಇದ್ವಿ. ಇವಾಗ ಹೋದರೆ ಅಲ್ಲಿ ಊಟಕ್ಕೂ ತೊಂದರೆ. ಟ್ಯೂಷನ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 8 ಗಂಟೆ ಆಗುತ್ತೆ ಅವ್ರಿಗೆ. ಸ್ಕೂಲ್ ಊಟನೂ ಇರೋಲ್ಲ. ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಕೇಳಿದ್ರಲ್ಲ, ಇಲ್ಲಿನ ಕಾಟೇಜ್ನಲ್ಲಿ ಅಡುಗೆ ಮಾಡುವಂತಿಲ್ಲ.
ಬಟ್ಟೆ ಒಗೆಯುವಂತಿಲ್ಲ. ಹೀಗಾಗಿ ಇವರೆಲ್ಲ ತಮ್ಮ ಮನೆ ಸಾಮಾನು ಸರಂಜಾಮುಗಳನ್ನೆಲ್ಲ ಕ್ವಾರ್ಟರ್ಸ್ನಲ್ಲೇ ಬಿಟ್ಟು ಬಂದಿದ್ದಾರೆ. ಇದರಿಂದ ಇವರ ಊಟ, ಬಟ್ಟೆ, ಮಕ್ಕಳು ಶಾಲೆಗೆ ಹೋಗಿ ಬರೋದು ಎಲ್ಲವೂ ಅಸ್ತವ್ಯಸ್ತಗೊಂಡಿದೆ. ಗಂಡಸರಿಗೆಲ್ಲ ಒಂದು ಕಡೆಗೆ, ಇವರು ಮಕ್ಕಳು ಎಲ್ಲ ಒಂದು ರೂಮಲ್ಲಿ 4 ಫ್ಯಾಮಿಲಿ ಇದ್ದೇವೆ ಮೇಡಮ್. ಆದರೆ ಬೆಳಿಗ್ಗೆ ಎಲ್ಲ ಸ್ನಾನಕ್ಕೆ ಅಷ್ಟೊತ್ತಿಗೆ ಎದ್ದು ಎಲ್ಲ ಒಬ್ಬೊಬ್ಬರೇ ಬೇಗ ಮಾಡ್ಕೊಳ್ಬೇಕು. ಸಾಮಾನೆಲ್ಲ ಒಂದು ರೂಮಲ್ಲಿ ಹಾಕಿದ್ದೇವೆ. ಈ ರೂಮೆಲ್ಲ ಖಾಲಿ ಮಾಡಿಕೊಟ್ಟಿದ್ದೇವೆ ಮೇಡಮ್. ಅವ್ರು ಹೇಳಿದ್ರು ನೀವು ಫುಲ್ ಖಾಲಿ ಮಾಡಬೇಕು ಅಂದಮೇಲೆ ಒಂದು ರೂಮಲ್ಲೆಲ್ಲ ಹಾಕಿಬಿಟ್ಟು ಎಲ್ಲ ಖಾಲಿ ಮಾಡಿಕೊಟ್ಟಿದ್ದೀವಿ. ಇವರೆಲ್ಲ ಬೌರಿಂಗ್ ಇನ್ಸ್ಟಿಟ್ಯೂಟ್ನ ಕಾಟೇಜ್ಗೆ ಶಿಫ್ಟ್ ಆಗಿ 1.5 ತಿಂಗಳು ಕಳೆದಿದೆ. 2 ತಿಂಗಳಲ್ಲಿ ಕ್ವಾರ್ಟರ್ಸ್ ದುರಸ್ತಿ ಮಾಡ್ತೀವಿ ಅಂತ ಭರವಸೆ ನೀಡಿದ್ದ ಬಿಬಿಎಂಪಿ ಅಧಿಕಾರಿಗಳು 20 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಕಾಮಗಾರಿ ಮಾತ್ರ ಇನ್ನೂ ಶುರುವಾಗಿಲ್ಲ. ಅಷ್ಟೇ ಅಲ್ಲ, ಬೌರಿಂಗ್ ಇನ್ಸ್ಟಿಟ್ಯೂಟ್ನ 2 ಕಾಟೇಜ್ಗೆ ಪ್ರತಿ ತಿಂಗಳು 1.5 ಲಕ್ಷ ಬಿಲ್ ಪಾವತಿ ಮಾಡಲಾಗ್ತಿದೆ. ಇಷ್ಟು ದುಬಾರಿ ವೆಚ್ಚದಲ್ಲಿ ಇವರೆಲ್ಲ ಉತ್ತಮವಾದ ಮನೆಗಳಲ್ಲೇ ವಾಸ ಮಾಡಬಹುದಿತ್ತು. ಈ ಅವಾಂತರಕ್ಕೆ ಬಿಬಿಎಂಪಿ ಮುಖ್ಯ ಅಭಿಯಂತರ ಬಿಟಿ ರಮೇಶ್ ಕಾರಣ ಅನ್ನೋ ಆರೋಪವಿದೆ. ಬೌರಿಂಗ್ ಇನ್ಸ್ಟಿಟ್ಯೂಟ್ನವರಿಗೆ ಲಾಭ ಮಾಡಿಕೊಡೋದಕ್ಕೆ ಕಾಮಗಾರಿ ವಿಳಂಬ ಮಾಡಲಾಗ್ತಿದೆ ಅನ್ನೋ ಆರೋಪವೂ ಇದೆ. ಬಿಬಿಎಂಪಿ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಎಂಜಿ ರಸ್ತೆಯ ಕಾವೇರಿ ಎಂಪೋರಿಯಂ ಬಳಿ ಇರೋ ಕೆನರಾ ಬ್ಯಾಂಕ್ ಎಟಿಎಂನಲ್ಲಿ ಬೆಂಕಿ ಅವಘಡ ಸಂಭವಿಸಿತು. ಎಟಿಎಂ ಒಳಗಡೆ ಇರೋ ಎಸಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದ್ದರಿಂದ ಬೆಂಕಿ ಕಾಣಿಸಿಕೊಳ್ತು. ಸೆಕ್ಯೂರಿಟಿ ಗಾರ್ಡ್ ನೀಡಿದ ಮಾಹಿತಿ ಅನ್ವಯ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ರು. ಬೆಂಕಿ ಅವಘಡದಲ್ಲಿ ಯಾವುದೇ ನಷ್ಟ ಸಂಭವಿಸಿಲ್ಲ. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.